ನವೆಂಬರ್ ತಿಂಗಳಲ್ಲಿ ಬರುವಂಥ ಸಂಕಷ್ಟ ಚತುರ್ಥಿನ ಮಾಡೋದು ನಮ್ಮ ಜೀವನದಲ್ಲಿ ಏನಾದರೂ ಅಬ್ಸ್ಟೆಕಲ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡಿ ಒಂದೊಳ್ಳೆ ಬ್ಲೆಸ್ಸಿಂಗ್ಸ್ನ ನಾವು ತೊಗೊಳೋದಕ್ಕೋಸ್ಕರ. ಹಾಗಾಗಿ ಪೂಜೆ ಮಾಡುವಾಗ ಏನೆಲ್ಲ ಸಾಮಾನು ಬೇಕು, ಪ್ರಸಾದದ ಜೊತೆಗೆ ರೆಡಿ ಮಾಡಿ ಇಟ್ಕೊಂಡು ಮೊದಲು ಜ್ಯೋತಿಯನ್ನು ಬೆಳಗಿಸ್ಬೇಕಾಗುತ್ತೆ. ಅಖಂಡ ದೀಪವನ್ನು ಹಚ್ಚಿದರೆ ಒಳ್ಳೆಯದು. ಹಾಗಾಗಿ ಕೆಲವರು ಕಾಮಾಕ್ಷಿ ದೀಪವನ್ನು ಅಖಂಡ ದೀಪವನ್ನಾಗಿ ಬೆಳಗಿಸ್ತಾರೆ. ಇನ್ನು ಕೆಲವರು ನೈಸರ್ಗಿಕವಾಗಿ ಮಣ್ಣಿನಲ್ಲಿ ಮಾಡಿರುವಂಥ ದೀಪನ ಅಖಂಡ ದೀಪವಾಗಿ ಮಾಡ್ತಾರೆ. ಇನ್ನು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ರಂಗೋಲಿಯನ್ನು ಬಿಟ್ಟು ಅಕ್ಷತೆಯನ್ನು ಹಾಕಿ ನಿಮಗೆ 108 ಗರಕೆ ಸಿಕ್ಕಿದ್ರೆ 108 ಸಲ ಅಷ್ಟೋತ್ತರವನ್ನು ಹೇಳ್ಕೊಂಡು ನೀವು ಗಣೇಶನಿಗೆ ಅಭಿಷೇಕವನ್ನು ಮಾಡ್ಬೋದು. ಅಥವಾ ನಿಮಗೆ 108 ಗರಕೆ ಸಿಕ್ಕಿಲ್ಲ ಅಂತ ಅಂದರೆ ಪಂಚಾಮೃತ ಅಭಿಷೇಕ ಕೂಡ ಮಾಡ್ಬೋದು. ಇದು ಮುಗಿದ ಮೇಲೆ ಪ್ರಸಾದಕ್ಕೆ ಗಣೇಶನಿಗೆ ನಿಮ್ಗೆ ಏನೂ ಮಾಡೋಕ್ಕಾಗಿಲ್ಲ ಅಂದ್ರೂ ಬಾಳೆಹಣ್ಣನ್ನು ಇಟ್ಟರು ಸಾಕು. ಯಾಕೆಂದರೆ ಗಣೇಶ ಬಾಳೆಹಣ್ಣಿನ ಪ್ರಿಯ. ಹಾಗೆಯೇ ಕೊಬ್ಬರಿ ಮತ್ತು ಬೆಲ್ಲನ ಇಟ್ಟೋದು ಮರಿಬೇಡಿ. ಈ ಪೂಜೆ ಮಾಡೋದಕ್ಕೂ ಮುಂಚೆ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋದಕ್ಕೋಸ್ಕರ ಸಾಂಬ್ರಾಣಿಗೆ ಸ್ವಲ್ಪ ಕರ್ಪೂರ ಮತ್ತು ಸ್ವಲ್ಪ ಲವಂಗನ ಹಾಕಿ ಧೂಪವನ್ನು ಮನೆಗೆಲ್ಲ ಕೊಡಿ. ಹಾಗೆ ಯಾಕೆ ಪೂಜೆ ಮಾಡ್ತಿದ್ದೀವಿ ಅಂತ ಒಂದು ತೆಂಗಿನಕಾಯಿನ ಇಟ್ಕೊಂಡು ಸಂಕಲ್ಪನ ಮಾಡಿ ಆ ತೆಂಗಿನಕಾಯಿನ ದೇವ್ರ ಹತ್ರ ಇಡಿ. ಹಾಗೆ ಧೂಪ ದೀಪವನ್ನು ಹಾಕಿ ಇನ್ನು ಬೆಲ್ಲದಿಂದ ದೇವರಿಗೆ ಆರತಿ ಮಾಡಿದರೆ ಒಳ್ಳೆಯದಾಗುತ್ತೆ. ಬೆಲ್ಲದ ಆರತಿಯನ್ನು ಮಾಡಿ ನೀವು ಆ ಬೆಲ್ಲನ ಹಸುಗೆ ಕೊಡ್ಬೋದು. ಹಾಗಾಗಿ ಪೂಜೆಯನ್ನು ಮಾಡಿ ಸಂಜೆ ಚಂದ್ರ ದರ್ಶನವನ್ನು ಮಾಡಿದರೆ ಒಳ್ಳೆಯದು.